ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ಹೊಸ ಕಾರ್ಯಕ್ರಮದ ವಿಡಿಯೋಗೆ ಸ್ವಾಗತ. ನಾನು ಇಂದು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕವನ್ನುಂಟು ಮಾಡುತ್ತದೆ. ಏಕೆಂದರೆ ಇಂದು ರಾತ್ರಿ ಒಂದು ದೈವಿಕ ಶಕ್ತಿ ನಿಮ್ಮ ಮನೆ ಬಾಗಿಲಲ್ಲಿ ನಿಂತಿದೆ. ಅದು ನಿಮಗೆ ತಿಳಿದಿಲ್ಲದಿರಬಹುದು ಮತ್ತು ನೀವು ಇಂದು ಈ ವಿಡಿಯೋವನ್ನು ನೋಡದಿದ್ದರೆ ಬ್ರಹ್ಮಾಂಡವು ನಿಮಗಾಗಿ ನಿಮ್ಮ ರಾಶಿಚಕ್ರ ಚಿಹ್ನೆಯವರಿಗೆ ಮಾತ್ರ ಸಕ್ರಿಯಗೊಳಿಸಿರುವ ರಕ್ಷಣಾತ್ಮಕ ಗುರಾಣಿಯ ಬಗ್ಗೆ ನಿಮಗೆ ತಿಳಿದಿರುವುದಿಲ್ಲ. ಇದು ಏನು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ನಿಮ್ಮ ಮನೆಯನ್ನು ಯಾವ ದೇವರು ರಕ್ಷಿಸುತ್ತಿದ್ದಾನೆ? ಆದ್ದರಿಂದ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಕೇವಲ ಸಾಮಾನ್ಯ ಜ್ಯೋತಿಷ್ಯವಲ್ಲ. ಇದು ನಮ್ಮ ಪೂರ್ವಜರು ಶತಮಾನಗಳಿಂದ ತಿಳಿದಿರುವ ವೇದಗಳಲ್ಲಿ ಬರೆಯಲ್ಪಟ್ಟ ಮತ್ತು ಈಗ ನಿಮ್ಮ ಜೀವನದಲ್ಲಿ ಇಳಿಯುತ್ತಿರುವ ಆಳವಾದ ಆಕಾಶ ಸತ್ಯದ ಬಗ್ಗೆ. ಆದರೆ ನಾನು ಈ ದೊಡ್ಡ ರಹಸ್ಯವನ್ನು ನೀಡುವ ಮೊದಲು ಇನ್ನೂ ಒಂದು ವಿಷಯವಿದೆ. ಈ ಸಂಪೂರ್ಣ ವಿಡಿಯೋದ ಅತ್ಯಂತ ಆಘಾತಕಾರಿ ಭಾಗವೆಂದರೆ ಅದು ಮತ್ತು ನಾನು ಈಗ ಅದನ್ನು ಬಹಿರಂಗಪಡಿಸುವುದಿಲ್ಲ. ಮೊದಲು ನಿಮ್ಮ ಮನೆಯ ಈಗ ಏನು ನಡೆಯುತ್ತದೆ, ಅಂದರೆ ನಿಮ್ಮ ಮನೆಯಲ್ಲಿ ಈಗ ಏನು ನಡೆಯುತ್ತಿದೆ, ಏನು ಬದಲಾಗುತ್ತಿದೆ ಮತ್ತು ಯಾವ ಅದೃಶ್ಯ ಶಕ್ತಿ ನಿಮ್ಮ ಚಾವಣಿಯನ್ನು ಹಿಡಿದಿಟ್ಟುಕೊಳ್ಳುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಈ ರಾಶಿಚಕ್ರ ಚಿಹ್ನೆಯ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ಸಾಮಾನ್ಯ ದಿನವಲ್ಲ. ಗ್ರಹಗಳ ಚಲನೆಗಳು, ನಕ್ಷತ್ರಗಳ ಸ್ಥಾನಗಳು ಮತ್ತು ಬ್ರಹ್ಮಾಂಡದ ಶಕ್ತಿ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ತೋರಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ. ಈಗ ನಿಮ್ಮ ಮನೆಯನ್ನು ರಕ್ಷಿಸುವ ದೇವತೆಯ ಬಗ್ಗೆ ಮಾತನಾಡೋಣ. ನಿಮ್ಮ ಮನೆಗೆ ಬಿಕ್ಕಟ್ಟು ಬಂದಾಗಲೆಲ್ಲ, ದುಷ್ಟ ಕಣ್ಣಿನ ನೆರಳು ಬಿದ್ದಾಗಲೆಲ್ಲ, ಅದೃಶ್ಯ ಅಡಚಣೆಯು ನಿಮ್ಮ ಕುಟುಂಬವನ್ನು ಸುತ್ತುವರೆದಾಗಲೆಲ್ಲ ಒಂದು ಶಕ್ತಿ ಸಕ್ರಿಯಗೊಳ್ಳುತ್ತದೆ. ಆ ಶಕ್ತಿ ವಿಷ್ಣುವಿನದು. ಹೌದು, ಬ್ರಹ್ಮಾಂಡದ ರಕ್ಷಕ, ಪ್ರತಿಯೊಂದು ಜೀವಿಯ ರಕ್ಷಕ ಮತ್ತು ಅಧರ್ಮದ ವಿರುದ್ಧ ನಿಲ್ಲುವ ಭಗವಾನ್ ವಿಷ್ಣು ಇಂದು ನಿಮ್ಮ ಮನೆಯ ಹೊಸ್ತಿಲಲ್ಲಿ ಅದೃಶ್ಯನಾಗಿದ್ದಾನೆ. ಇದು ಹೇಗೆ ಸಾಧ್ಯ ಎಂದು ನೀವು ಕೇಳಬಹುದು. ಆದ್ದರಿಂದ ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿಯಾದ ಶನಿಯು ಒಂದು ನಿರ್ದಿಷ್ಟ ಸ್ಥಾನದಲ್ಲಿದ್ದಾಗ ಮತ್ತು ಗುರುವು ಅವರೊಂದಿಗೆ ಆಳವಾದ ಸಂಪರ್ಕವನ್ನು ರೂಪಿಸಿದಾಗ ಒಂದು ದೈವಿಕ ತ್ರಿಕೋನವು ರೂಪುಗೊಳ್ಳುತ್ತದೆ ಮತ್ತು ಆ ತ್ರಿಕೋನದ ಶಕ್ತಿಯು ವಿಷ್ಣು ಅಂಶವನ್ನು ನೇರವಾಗಿ ಜಾಗೃತಗೊಳಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಇದು ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಇದು ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಕಂಡುಹಿಡಿದ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದೆ. ಮತ್ತು ಇಂದು ಈ ಸಂಗಮದಿಂದಾಗಿ ನಿಮಗೆ ನಿಮ್ಮ ಮನೆಯ 4 ಮೂಲೆಗಳ ಸುತ್ತಲೂ ರಕ್ಷಣಾತ್ಮಕ ಕವಚವು ರೂಪುಗೊಳ್ಳುತ್ತಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ಮತ್ತು ಈ ಎಚ್ಚರಿಕೆ ಬಹಳ ಮುಖ್ಯವಾಗಿದೆ. ಈ ಗುರಾಣಿ ತನ್ನದೇ ಆದ ಮೇಲೆ ಪೂರ್ಣವಾಗಿಲ್ಲ. ಅದನ್ನು ಪೂರ್ಣಗೊಳಿಸಲು, ಅದನ್ನು ಸಕ್ರಿಯಗೊಳಿಸಲು ಕೆಲವು ಚಿಹ್ನೆಗಳು ತಿಳಿದುಕೊಳ್ಳುವುದು ಅವಶ್ಯಕ. ಈ ಸಮಯದಲ್ಲಿ ನೀವು ಗಮನ ಹರಿಸದಿದ್ದರೆ ಈ ಗುರಾಣಿ ದುರ್ಬಲಗೊಳ್ಳುವ ಕೆಲವು ವಿಷಯಗಳಿವೆ. ಈ ದೈವಿಕ ಗುರಾಣಿ ನಿಮ್ಮ ಮನೆಯನ್ನು ನಿಜವಾಗಿಯೂ ರಕ್ಷಿಸಲು ನೀವು ಬಯಸಿದರೆ ನೀವು ಮೊದಲು ಮಾಡಬೇಕಾದದ್ದು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಇದು ಕೇವಲ ನಿಶ್ಚಿತಾರ್ಥವಲ್ಲ, ಇದು ಒಂದು ನಿರ್ಣಯ, ಒಳ್ಳೆಯ ನಿರ್ಣಯ. ಈಗ ನಾವು ಮುಂದುವರಿಯೋಣ. ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಪ್ರಸ್ತುತ ಬೆಳೆಯುತ್ತಿರುವ ಗ್ರಹಗಳ ಜೋಡಣೆ ಕಳೆದ 12 ವರ್ಷಗಳಲ್ಲಿ ಒಂದೇ ಆಗಿಲ್ಲ. 12 ವರ್ಷಗಳ ಬಗ್ಗೆ ಯೋಚಿಸಿ. ಗುರುವು ಪ್ರತಿ 12 ವರ್ಷಗಳಿಗೊಮ್ಮೆ ಒಂದು ರಾಶಿಚಕ್ರ ಚಿಹ್ನೆಗೆ ಮರಳುತ್ತಾನೆ ಮತ್ತು ತಾನೇ ಮತ್ತು ಈ ಬಾರಿ ಅದು ಒಂದು ಸಂದೇಶವನ್ನು ತಂದಿದೆ. ನಿಮ್ಮ ಜೀವನದಲ್ಲಿ ಕತ್ತಲೆ ಕರಗಲಿದೆ. ಸ್ವಲ್ಪ ಸಮಯದಿಂದ ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ, ಬಹುಶಃ ನಿಮಗೆ ಅದರ ಬಗ್ಗೆ ತಿಳಿದಿಲ್ಲದಿರಬಹುದು. ಆದರೆ ಒಂದು ವಿಚಿತ್ರವಾದ ಅಶಾಂತಿ ಇತ್ತು. ಸಣ್ಣ ವಿಷಯಗಳಿಗೆ ಕುಟುಂಬ ಜಗಳಗಳು ಇದ್ದವು. ಅವು ಎಲ್ಲಿಂದ ಬರುತ್ತಿವೆ ಎಂದು ನಿಮಗೆ ಅರ್ಥವಾಗದ ಆರ್ಥಿಕ ಸಮಸ್ಯೆಗಳಿದ್ದವು. ಏನೂ ಆಗುತ್ತಿರಲಿಲ್ಲ. ಪ್ರತಿ ಹಂತದಲ್ಲೂ ವಿಚಿತ್ರವಾದ ಅಡಚಣೆ ಎದುರಾಗುತ್ತಿತ್ತು. ಇದು ಕಾಕತಾಳೀಯವಲ್ಲ, ಇದು ನಿಮ್ಮ ಮನೆಯ ಮೇಲೆ ಆವರಿಸಿದ್ದ ನಕಾರಾತ್ಮಕ ಶಕ್ತಿಯ ಅವಧಿಯ ಪರಿಣಾಮವಾಗಿತ್ತು. ಆದರೆ ಈಗ ಆ ನೆರಳನ್ನು ಎತ್ತಲಾಗುತ್ತಿದೆ ಮತ್ತು ಅದನ್ನು ಭಗವಾನ್ ವಿಷ್ಣು ಸ್ವತಃ ಎತ್ತುತ್ತಿದ್ದಾರೆ. ನೀವು ಆಶ್ಚರ್ಯಪಡುತ್ತಿರಬಹುದು, ಆದರೆ ಇದು ನಿಜವೇ ಎಂದು ನನಗೆ ಹೇಗೆ ತಿಳಿಯುವುದು? ಹಾಗಾದರೆ ನಾನು ನಿಮಗೆ ಕೆಲವು ಚಿಹ್ನೆಗಳು ಹೇಳುತ್ತೇನೆ. ಈ 2 ಅಥವಾ 3 ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ಎಂದು ಅರ್ಥ ಮಾಡಿಕೊಳ್ಳಿ. ಮೊದಲ ಚಿಹ್ನೆ ಎಂದರೆ ನಿಮ್ಮ ಮನೆಯ ಹಳೆಯದು ಇದ್ದಕ್ಕಿದ್ದಂತೆ ಮುರಿದು ಹೋಗಿದೆ
ಅಥವಾ ಹದಗೆಟ್ಟಿದೆ, ಇದು ನಕಾರಾತ್ಮಕತೆ ಬಿಡುಗಡೆಯಾಗುತ್ತಿದೆ ಎಂಬುದರ ಸಂಕೇತವಾಗಿದೆ. ಎರಡನೆಯ ಚಿಹ್ನೆ ಎಂದರೆ ನೀವು ಇತ್ತೀಚೆಗೆ ನೀರು, ನದಿ ಅಥವಾ ದೈವಿಕ ಬೆಳಕನ್ನು ಒಳಗೊಂಡ ಕನಸನ್ನು ಕಂಡಿದ್ದೀರಿ. ಮೂರನೆಯ ಚಿಹ್ನೆ ಎಂದರೆ ನೀವು ದೀರ್ಘಕಾಲದಿಂದ ಸಂಪರ್ಕದಲ್ಲಿರದ ಹಳೆಯ ಸ್ನೇಹಿತ ಅಥವಾ ಸಂಬಂಧಿಕರಿಂದ ನಿಮಗೆ ಇದ್ದಕ್ಕಿದ್ದಂತೆ ಕರೆ ಬಂದಿದೆ. ಇವುಗಳಲ್ಲಿ ಯಾವುದಾದರೂ ನಿಮಗೆ ಸಂಭವಿಸಿದ್ದರೆ ಇದು ವಿಷ್ಣುವಿನ ಸಂಕೇತವಾಗಿದೆ. ಮತ್ತು ಅವನು ನಿಮಗೆ ಏನನ್ನಾದರೂ ಹೇಳುತ್ತಿದ್ದಾನೆ, ಆದರೆ ನಿರೀಕ್ಷಿಸಿ, ನಿಜವಾದ ಕತೆ ಇದು ಇನ್ನೂ ಬರಬೇಕಿದೆ. ಏಕೆಂದರೆ ಈ ರಕ್ಷಣಾತ್ಮಕ ಗುರಾಣಿ ನಿಮ್ಮ ಮನೆಯ ಗೋಡೆಗಳಿಗೆ ಸೀಮಿತವಾಗಿಲ್ಲ. ಇದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ವಿಸ್ತರಿಸುತ್ತದೆ. ಈ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಏನಾಗಲಿದೆ ಎಂಬುದನ್ನು ನಾನು ವಿವರಿಸುತ್ತೇನೆ. ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ಪ್ರೇಮ ಜೀವನದಲ್ಲಿ, ನಿಮ್ಮ ಹಣಕಾಸು, ನಿಮ್ಮ ಆರೋಗ್ಯದಲ್ಲಿ ಮತ್ತು ಈ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಏನಾಗಲಿದೆ ಎಂಬುದನ್ನು ನಾನು ಒಂದೊಂದಾಗಿ ವಿವರಿಸುತ್ತೇನೆ. ಆದರೆ ಮೊದಲು ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ. ನಿಮ್ಮ ರಾಶಿಚಕ್ರ ಚಿಹ್ನೆಯವರಿಗೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಬದಲಾವಣೆ ಸಂಭವಿಸಲಿದೆ ಮತ್ತು ಈ ಬದಲಾವಣೆಯು ಯಾವುದೇ ಪೂರ್ವ ಎಚ್ಚರಿಕೆ ಇಲ್ಲದೆ ಇದ್ದಕ್ಕಿದ್ದಂತೆ ಬರುತ್ತದೆ. ಬೆಳಗ್ಗೆ ಎದ್ದೇಳುವುದು ಮತ್ತು ಹೊಸ ಬಾಗಿಲು. ಆದರೆ ಇಲ್ಲಿ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ನೀವು ಸಿದ್ಧರಾದಾಗ ಮಾತ್ರ ಈ ಅವಕಾಶ ಬರುತ್ತದೆ. ಮತ್ತು ತಯಾರಿ ಎಂದರೆ ಕೇವಲ ಕಾಗದ ಪತ್ರಗಳ ಕೆಲಸವಲ್ಲ. ಇದರರ್ಥ ಮಾನಸಿಕ ಸಿದ್ಧತೆ, ಆಧ್ಯಾತ್ಮಿಕ ಸಿದ್ಧತೆ. ಏಕೆಂದರೆ ಗುರುವು ನೀಡುವ ಅವಕಾಶಗಳು ಹೃದಯದಿಂದ ಸಿದ್ಧರಾದವರಿಗೆ ನೀಡಲಾಗುತ್ತದೆ. ನಿಮ್ಮ ಪ್ರಗತಿಯನ್ನು ಬಯಸದ ಕೆಲವು ಜನರು ನಿಮ್ಮ ಸುತ್ತಲೂ ಇದ್ದಾರೆ. ಅವರು ನಿಮ್ಮ ಮುಂದೆ ನಗುತ್ತಾರೆ, ಆದರೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಾರೆ. ಶನಿದೇವರು ಈಗ ಆ ಜನರ ಮೇಲೆ ಕಣ್ಣಿಟ್ಟಿದ್ದಾರೆ ಮತ್ತು ಅವರ ನಿಜವಾದ ಬಣ್ಣ ಶೀಘ್ರದಲ್ಲೇ ಬಹಿರಂಗಗೊಳ್ಳುತ್ತದೆ. ಹೌದು, ನಿಮ್ಮ ಸ್ನೇಹಿತ ಯಾರು ಮತ್ತು ಕೇವಲ ನಕಲಿ ಯಾರು ಎಂಬುದನ್ನು ನೀವು ಕಂಡುಕೊಳ್ಳುವಿರಿ. ಮತ್ತು ಆ ಬಹಿರಂಗಪಡಿಸುವಿಕೆಯ ನಂತರ ನಿಮ್ಮ ವೃತ್ತಿ ಜೀವನದ ಹಾದಿ ಸ್ಪಷ್ಟವಾಗುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ಮುಂದಿನ ದಿನಗಳಲ್ಲಿ ನೀವು ನಿರ್ಲಕ್ಷಿಸಬಾರದ ಅವಕಾಶವನ್ನು ಪಡೆಯುತ್ತೀರಿ. ಈ ಅವಕಾಶವು ದೊಡ್ಡ ರೀತಿಯಲ್ಲಿ ಬರಬಹುದು, ಬಟ್ ಹೊಸ ಯೋಜನೆ ಅಥವಾ ಹಿರಿಯ ಅಧಿಕಾರಿಯ ಗಮನ. ನೀವು ಸ್ವಯಂ ಉದ್ಯೋಗಿಯಾಗಿದ್ದರೆ ನಿಮ್ಮ ವ್ಯವಹಾರವನ್ನು ದ್ವಿಗುಣಗೊಳಿಸಬಹುದಾದ ಕ್ಲೈಂಟ್ ಅಥವಾ ಪಾಲುದಾರರನ್ನು ನೀವು ಭೇಟಿಯಾಗಲಿದ್ದೀರಿ. ಆದರೆ ಈ ಸಮಯದಲ್ಲಿ ಅಪಾಯಗಳ ಬಗ್ಗೆ ಜಾಗರೂಕರಾಗಿರುವುದರ ತಪ್ಪನ್ನು ಮಾಡಬೇಡಿ. ಯಾವುದೇ ಪ್ರಮುಖ ಹೆಜ್ಜೆಯನ್ನು ಅಜಾಗರೂಕತೆಯಿಂದ ಇಡಬೇಡಿ, ಏಕೆಂದರೆ ಶನಿದೇವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ ಮತ್ತು ಇದು ಅವರ ಪರೀಕ್ಷೆಯ ಸಮಯ. ಈಗ ಸಂಪತ್ತಿನ ಬಗ್ಗೆ ಮಾತನಾಡೋಣ ಮತ್ತು ನೀವು ಹಿಂದೆಂದೂ ಕೇಳಿರದ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೇಲೆ ಗ್ರಹಗಳ ಪ್ರಭಾವವು ವಿಶೇಷ ಯೋಗವನ್ನು ಸೃಷ್ಟಿಸುತ್ತಿದೆ. ಇದನ್ನು ಲಕ್ಷ್ಮೀ ಯೋಗ ಎಂದು ಕರೆಯಲಾಗುತ್ತದೆ. ಆದರೆ ಮನೆಯ ವಾತಾವರಣವು ಶುದ್ಧವಾಗಿದ್ದಾಗ ಮತ್ತು ವಿಷ್ಣು ಅಂಶವು ಸಕ್ರಿಯವಾಗಿದ್ದಾಗ, ಮನೆಯ ವಾತಾವರಣವು ಶುದ್ಧವಾದಾಗ ಮಾತ್ರ ಈ ಲಕ್ಷ್ಮೀ ಯೋಗವು ಸಕ್ರಿಯಗೊಳ್ಳುತ್ತದೆ. ಆದ್ದರಿಂದ ಇಂದು ವಿಷ್ಣು ನಿಮ್ಮ ಮನೆಯನ್ನು ರಕ್ಷಿಸುತ್ತಿರುವಾಗಲೇ ಲಕ್ಷ್ಮೀ ದೇವತೆ ಎಲ್ಲಿದ್ದಾಳೆ ಎಂದು ಊಹಿಸಿ. ವಿಷ್ಣು ಇರುವಲ್ಲಿ ಲಕ್ಷ್ಮೀ ತಾಯಿ ಇದ್ದೇ ಇರ್ತಾಳೆ. ನಿಮ್ಮ ಮನೆಗೆ ಸಂಪತ್ತಿನ ಹರಿವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನವು ಹೆಚ್ಚಾಗಲಿದೆ. ಆದರೆ ನೀವು ಕೆಲವು ವಿಷಯಗಳನ್ನು ನೋಡಿಕೊಂಡರೆ ಮಾತ್ರ ಈ ಹರಿವು ಉಳಿಯುತ್ತದೆ. ಮೊದಲು ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ. ನಿಮ್ಮ ಮನೆಯಿಂದ ಯಾವುದೇ ಹಳೆಯ ಮುರಿದ ವಸ್ತುಗಳು ಅಥವಾ ಜಂಕನ್ನು ತೆಗೆದುಹಾಕಿ. ವಿಷ್ಣು ಅಂಶವು ಸ್ವಚ್ಛತೆಯಲ್ಲಿ ವಾಸಿಸುತ್ತದೆ. ಎರಡನೆಯದಾಗಿ, ಈಶಾನ್ಯ ದಿಕ್ಕಿನಲ್ಲಿ ಸಣ್ಣ ದೀಪವನ್ನು ಬೆಳಗಿಸಿ. ಈ ದಿಕ್ಕನ್ನು ಈಶಾನ್ಯ ಮೂಲೆ ಎಂದು ಕರೆಯಲಾಗುತ್ತದೆ. ಇದು ದೇವರುಗಳ ದಿಕ್ಕು ಮತ್ತು ದಿಕ್ಕನ್ನು ಶಕ್ತಿಯುತವಾಗಿಡುವುದು ಮನೆಗೆ ಧನಾತ್ಮಕ ಶಕ್ತಿಯ ಅರಿವಿಗೆ ಸಹಾಯ ಮಾಡುತ್ತದೆ. ಮೂರನೆಯದಾಗಿ ಮತ್ತು ಮುಖ್ಯವಾಗಿ, ಇಂದು ಅಗತ್ಯವಿರುವ ಯಾರಿಗಾದರೂ ಏನನ್ನಾದರೂ ನೀಡಿ. ಒಂದು ರೊಟ್ಟಿ, ಬಟ್ಟೆಯ ತುಂಡು, ಯಾವುದಾದರೂ. ಏಕೆಂದರೆ ತನ್ನ ಭಕ್ತರು ಇತರರಿಗೆ ಸಹಾಯ ಮಾಡಿದಾಗ ವಿಷ್ಣು ಸಂತೋಷ ಪಡುತ್ತಾನೆ. ಆದರೆ ಸ್ವಲ್ಪ ಕಾಯಿರಿ, ನಾನು ನಿಮಗೆ ಇನ್ನೂ ದೊಡ್ಡ ಕಥೆಯನ್ನು ಗುರುತಿಸಲ್ಪಟ್ಟಿದ್ದರೆ ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಮತ್ತು ಇಲ್ಲದಿದ್ದರೆ ಈ ಅವಕಾಶವು ತಪ್ಪಿ ಹೋಗುವ ಸೂಚನೆ. ಈ ಚಿಹ್ನೆ ಯಾವುದು? ನಾನು ಅದನ್ನು ಸ್ವಲ್ಪ ಸಮಯದ ನಂತರ ವಿವರಿಸುತ್ತೇನೆ. ಮೊದಲು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ ಮತ್ತು ಈ ವಿಭಾಗದಲ್ಲಿ ನಾನು ಬಹಿರಂಗಪಡಿಸುವ ವಿಷಯಗಳು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯವರಿಗೆ ಪ್ರೇಮ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿ ಸಂಭವಿಸಲಿದೆ. ನೀವು ಅವಿವಾಹಿತರಾಗಿದ್ದರೆ ನಿಮ್ಮ ನಿರೀಕ್ಷೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುವ ವ್ಯಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತಾನೆ. ಅವನು ನೀವು ಊಹಿಸಿದಂತೆ ಆಗುವುದಿಲ್ಲ. ಏನಾಗುತ್ತದೆ ಎಂಬುದು ನೀವು ಎಂದಿಗೂ ಊಹಿಸದ ಸಂಗತಿಯಾಗಿರುತ್ತದೆ ಮತ್ತು ಅದು ಅವಳ ವಿಶಿಷ್ಟ ಗುಣವಾಗಿರುತ್ತದೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಬಂಧವನ್ನು ಹೊಸ ಉಷ್ಣತೆಯು ಪ್ರವೇಶಿಸಲಿದೆ. ಸ್ವಲ್ಪ ಸಮಯದಿಂದ ಅಸ್ತಿತ್ವದಲ್ಲಿದ್ದ ಅಂತರವನ್ನು ಕಡಿಮೆ ಮಾಡುವ ಸಮಯ ಬಂದಿದೆ ಮತ್ತು ಇದರಲ್ಲಿ ವಿಷ್ಣುವಿನ ಕೈವಾಡವಿರುತ್ತದೆ. ಏಕೆಂದರೆ ವಿಷ್ಣು ಪ್ರೀತಿಯ ದೇವರು, ಅವನು ಜಗತ್ತನ್ನು ಒಂದುಗೂಡಿಸುವ ಶಕ್ತಿ. ಆದರೆ ವಂಶವನ್ನು ನೆನಪಿನಲ್ಲಿಡಿ. ಈ ಸಮಯದಲ್ಲಿ ಯಾವುದೇ ಸಂಬಂಧಕ್ಕೆ ಆತುರ ಪಡಬೇಡಿ. ಮದುವೆಯಾಗಲಿ ಅಥವಾ ಬೇರ್ಪಡುವುದಾಗಲಿ ಯಾವುದೇ ಪ್ರಮುಖ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ.
ಗ್ರಹಗಳ ಚಲನೆ ಇದೀಗ ಬದಲಾಗುತ್ತಿರುವುದರಿಂದ ಮತ್ತು ಇಂದು ಸರಿ ಎಂದು ತೋರುವ ನಿರ್ಧಾರಗಳು ನಾಳೆ ತಪ್ಪಾಗಬಹುದು. ಇಲ್ಲಿ ಒಂದು ಎಚ್ಚರಿಕೆ ಇದೆ. ನೀವು ಜೀವನದಲ್ಲಿ ಒಬ್ಬ ವ್ಯಕ್ತಿಯು ನಿಮ್ಮ ಪ್ರೇಮ ಜೀವನದಲ್ಲಿ ಅಡೆತಡೆಗಳು. ಈ ವ್ಯಕ್ತಿ ನಿಮ್ಮ ಶತ್ರುವಲ್ಲ, ಆದರೆ ನಿಮಗೆ ಹತ್ತಿರವಿರುವ ವ್ಯಕ್ತಿ, ನೀವು ಅನುಮಾನಿಸದ ವ್ಯಕ್ತಿ. ಆದರೆ ಶನಿದೇವನು ಅವನ ಮೇಲೆ ನಿಗಾ ಇಡುತ್ತಿದ್ದಾನೆ. ಶೀಘ್ರದಲ್ಲೇ ಎಲ್ಲವೂ ಸ್ಪಷ್ಟವಾಗುತ್ತದೆ. ಈಗ ಬಹಳ ಮುಖ್ಯವಾದ ವಿಷಯ, ನೀವು ಪ್ರಸ್ತುತ ತೊಂದರೆಯಲ್ಲಿದ್ದರೆ, ನಿಮ್ಮ ಮನೆಯಲ್ಲಿ ಉದ್ವಿಗ್ನತೆ ಇದ್ದರೆ, ಪರಿಹರಿಸಲಾಗದ ಸಮಸ್ಯೆ ಇದ್ದರೆ ಒಂದು ಕೆಲಸ ಮಾಡಿ. ಇಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ವಿಷ್ಣುವಿನ ಹೆಸರನ್ನು ಮಾನಸಿಕವಾಗಿ ಜಪಿಸಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಈ ಸಣ್ಣ ಕ್ರಿಯೆಯು ನಿಮ್ಮ ಮನೆಯಲ್ಲಿ ಈಗಾಗಲೇ ರಕ್ಷಿಸುವ ದೈವಿಕ ಗುರಾಣಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮತ್ತು ಹೌದು, ನೀವು ಈಗಾಗಲೇ ಚಂದಾದಾರರಾಗಿಲ್ಲದಿದ್ದರೆ ಈಗಲೇ ಈ ವಿಡಿಯೋಗೆ ಚಂದಾದಾರರಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಶ್ರೀ ವಿಷ್ಣು ಭಗವಾನ್ ಜೈ ಅಂತ ಬರೀರಿ, ಅಥವಾ ಶನಿದೇವಾಯ ಅಂತ, ಓಂ ಶನೀಶ್ವರಾಯ ನಮಃ ಅಂತ ಬರೀರಿ. ಮತ್ತು ಈ ನಿರ್ಣಯವು ನಿರ್ಣಾಯಕವಾಗಿದೆ. ಈಗ ನಾನು ಮೊದಲೇ ಹೇಳಿದ ನಿಗೂಢ ಚಿಹ್ನೆಗೆ ತಿರುಗೋಣ. ನಿಮ್ಮ ಮನೆಯಲ್ಲಿ ಅಥವಾ ಸುತ್ತಲೂ ನೀರು ನಿಂತಿರುವ ಅಥವಾ ಸೋರಿಕೆಯಾಗುವ ಸ್ಥಳವಿದೆಯೇ? ಇದು ಶಕ್ತಿಯ ಹರಿವು ನಿರ್ಬಂಧಿಸಲ್ಪಟ್ಟಿದೆ ಮತ್ತು ಶಕ್ತಿ ನಿಂತಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ ಎಂದು ಸೂಚಿಸುತ್ತದೆ. ಅದನ್ನು ಸರಿಪಡಿಸಿ. ಒಳಗಿನ ಪಿತೂರಿಗಳು ಬಹಿರಂಗಗೊಳ್ಳುತ್ತವೆ ಮತ್ತು ಮಿತಿಗಳನ್ನು ದಾಟಿದವರನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ. ಆದ್ದರಿಂದ ಇನ್ನು ಸಮಯವಿದೆ, ಜಾಗರೂಕರಾಗಿರಿ ಮತ್ತು ನಿಮ್ಮ ಕಾರ್ಯಗಳನ್ನು ಸುಧಾರಿಸಿಕೊಳ್ಳಿ. ಇಲ್ಲದಿದ್ದರೆ ಮತ್ತೆ ಕತ್ತೆ ತನ್ನ ಹಾದಿಯಲ್ಲಿ ಓಡಿದಾಗ ಪಶ್ಚಾತ್ತಾಪ ಪಡುವ ಅವಕಾಶವೂ ಇರುವುದಿಲ್ಲ. ಮತ್ತು ಅಂತಹ ನಿಜವಾದ ಎಚ್ಚರಿಕೆಗಳು ಅಗತ್ಯವೆಂದು ನೀವು ಭಾವಿಸಿದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಬಹಿರಂಗಗೊಳ್ಳುವುದು ಅನೇಕ ಜನರ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ ಮತ್ತು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ವಿಷಯ ಇನ್ನೂ ಮುಗಿದಿಲ್ಲ. ಇದು ಇದೀಗ ಪ್ರಾರಂಭವಾಗಿದೆ. ಹೊರಗಿನಿಂದ ಅನೇಕ ಜನರು ಶಾಂತವಾಗಿ ಕಾಣುತ್ತಾರೆ, ಆದರೆ ಒಳಗೆ ಬೆಂಕಿ ಹುರಿಯುತ್ತಿದೆ. ಇತರರು ಬೀಳುವುದನ್ನು ನೋಡುವ ಸಂತೋಷ, ಇಂದಿನಿಂದ ದಾಳಿ ಮಾಡುವ ಅಭ್ಯಾಸ ಮತ್ತು ಅದರ ಮೇಲೆ ತಮ್ಮನ್ನು ತಾವು ನಿರಪರಾಧಿ ಎಂದು ತೋರಿಸುವ ಸೋಗು ಈ ಹೆಚ್ಚು ಕಾಲ ಉಳಿಯುವುದಿಲ್ಲ. ಏಕೆಂದರೆ ಒಬ್ಬರು ಮೇಲಿನಿಂದ ನೋಡಿದಾಗ ಮುಖಗಳು ಕಾಣುವುದಿಲ್ಲ. ಹೃದಯದೊಳಗಿನ ಸತ್ಯವನ್ನು ಓದಲಾಗುತ್ತದೆ. ಇತರರ ಹಾದಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಇದ್ದವರು ಈಗ ಅವರ ಸ್ವಂತ ಮಾರ್ಗಗಳು ಮುಚ್ಚಲ್ಪಡುತ್ತವೆ. ತಮಾಷೆಯಾಗಿ ಯಾರೊಬ್ಬರ ಶಾಪವನ್ನು ಸ್ವೀಕರಿಸಿದವರು ಈಗ ಅದೇ ಶಾಪವು ಹಿಂತಿರುಗಿ ತಮ್ಮ ಜೀವನದಲ್ಲಿ ಪ್ರಕ್ಷುಬ್ಧತೆಯನ್ನು ಸೃಷ್ಟಿಸುತ್ತದೆ. ಶೀಘ್ರದಲ್ಲೇ ಅಂತ ಒಂದು ಹಂತ ಬರಲಿದೆ ಅಲ್ಲಿ ಅಧಿಕಾರ, ಹಣ ಮತ್ತು ಬುದ್ಧಿವಂತಿಕೆ ಎಲ್ಲವೂ ನಿಷ್ಪ್ರಯೋಜಕವೆಂದು ತೋರುತ್ತದೆ ಮತ್ತು ವ್ಯಕ್ತಿಯು ತನ್ನ ಕಾರ್ಯಗಳ ಮುಂದೆ ಮಾತ್ರ ನಿಂತಿರುವುದನ್ನು ಕಾಣಬಹುದು. ನೀವು ಏನನ್ನು ಅನುಭವಿಸುತ್ತಿದ್ದೀರೋ ಎಂಬುದರ ಬಗ್ಗೆ ಗಮನ ಹರಿಸಿ. ನೀವು ಸ್ವೀಕರಿಸುತ್ತಿರುವ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ನಿಮ್ಮ ಆಂತರಿಕ ಸ್ವಭಾವವು ಇಂದು ಸಾಮಾನ್ಯಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ನೀವು ಇಲ್ಲಿಯವರೆಗೆ ಸಂಪರ್ಕಗೊಂಡಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆಲೋಚನೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ.